नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तं जन्माद्यस्य यतोऽन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिं ददां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ 2ನೇ ಸ್ಕಂದದಲ್ಲಿ 3ನೇ ಅಧ್ಯಾಯ ಮೊದಲನೇ ಶ್ಲೋಕ. ಶ್ರೀ ಶುಕೋವಾಚ ಏವಮೇತನ್ ನಿಗದಿತಂ ಪೃಷ್ಟವಾನ್ ಯದ್ ಭವಾನ್ ಮಮ ನೃಣಾಂ ಯನ್ಮ್ರಿಯಮಾಣಾನಾಂ ಮನುಷ್ಯೇಷು ಮನೀಷಿನಾಂ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ, ಎಳೆ ರಾಜನೇ, ಮರಣ ಸಮೀಪದಲ್ಲಿ ಬಂದಾಗ ಜ್ಞಾನಿಗಳು ಅಂದರೆ ದೇಹವನ್ನು ಬಿಡತಕ್ಕವರು ಏನು ಮಾಡಬೇಕು ಅಂತ ನೀನು ಪ್ರಶ್ನೆಯನ್ನು ಮಾಡಿದ್ದಿ. ಯಾವ ಕರ್ಮವನ್ನು, ಒಂದು ಕರ್ಮ, ಮರಣ ಸಮೀಪದಲ್ಲಿ ಬಂದಾಗ ಮಾಡಬೇಕಾದ ಒಂದು ಕರ್ಮವನ್ನು ಹೇಳಿ, ಅನೇಕ ಕರ್ಮಗಳಿದೆ ಸತ್ಕರ್ಮಗಳು ಅಂತ, ಯಾವ ಕರ್ಮವನ್ನು ಮಾಡಬೇಕು ಅಂತ ನಿನ್ನ ಪ್ರಶ್ನೆ. ಅದನ್ನ ನಾನು ಇಷ್ಟೊತ್ತು ನಾನು ವಿವರಿಸಿ ಹೇಳಿದೆ. ಪರಮಾತ್ಮನೇ ಶ್ರೋತವ್ಯ, ಕೀರ್ತಿತವ್ಯ, ಧ್ಯಾತವ್ಯ. ಹಾಗೆ ಪರಮಾತ್ಮನ ಕುರಿತಾಗಿಯೇ ನಾವು ಕೇಳಬೇಕು, ಮಾತನಾಡಬೇಕು, ವಿಚಾರ ಮಾಡಬೇಕು. ಪರಮಾತ್ಮನನ್ನು ಬಿಟ್ಟು ಉಳಿದ ವಿಚಾರವನ್ನು ನಾವು ಮಾಡಬಾರದು ಹಾಗೆ ಅಂತ. ಅದರಿಂದ ಆ ಒಂದು ಪ್ರಶ್ನೆಗೆ ಉತ್ತರವಾಗಿ ಇದುವರೆಗೂ ನಾನು ಉತ್ತರ ಕೊಟ್ಟೆ. ಅದು ಸರಿಯಾದ ಮಾರ್ಗ. ಆದರೆ ಜೀವರು ಎಲ್ಲರೂ ಕೂಡ ಪರಮಾತ್ಮನ ಭಕ್ತಿ ಮೋಕ್ಷವನ್ನ ಬಯಸೋದಿಲ್ಲ. ಕೆಲವರಿಗೆ ಕೆಲವೊಂದು ಅಪೇಕ್ಷೆ ಇರುತ್ತದೆ. ಆ ಅಪೇಕ್ಷೆಯನ್ನ ಪೂರ್ಣ ಮಾಡುವ ಕ್ರಮ ಹೇಗೆ, ಯಾವ ದೇವತೆಯನ್ನು ಪೂಜೆ ಮಾಡಿದರೆ ಏನ್ ಫಲ ಸಿಗ್ತದೆ ಹಾಗೆಂಬ ಒಂದು ಪಟ್ಟಿಯನ್ನ, ವಿಸ್ತಾರವಾದ ಪಟ್ಟಿ, ಅಧ್ಯಾಯ ಪೂರ್ತಿ ಆಲ್ಮೋಸ್ಟ್ ಅದೇ ಇದೆ. ಅದನ್ನ ಇಲ್ಲಿ ಶುಕಾಚಾರ್ಯರು ವಿವರಣೆ ಮಾಡ್ತಾ ಇದ್ದಾರೆ. ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ ಇಂದ್ರಂ ಇಂದ್ರಿಯ ಕಾಮಸ್ತು ಪ್ರಜಾ ಕಾಮ ಪ್ರಜಾಪತಿಂ. ಯಾರಿಗೆ ವೇದಾಧ್ಯಯನ ಮಾಡಬೇಕು, ಬ್ರಹ್ಮವರ್ಚಸ್ಸು ಇರಬೇಕು ಅಂತ ಅಪೇಕ್ಷೆ ಇದೆಯೋ ಅವರು ಬೃಹಸ್ಪತಿ ಆಚಾರ್ಯರನ್ನ ಪೂಜೆ ಮಾಡಬೇಕು ಅಂತ. ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ. ಇನ್ನು ಇಂದ್ರಂ ಇಂದ್ರಿಯ ಕಾಮಸ್ತು, ಇಂದ್ರಿಯಗಳು ಚೆನ್ನಾಗಿರಬೇಕು, ಕಣ್ಣು ಮೂಗು ಕಿವಿ ಎಲ್ಲ ಚೆನ್ನಾಗಿರಬೇಕು, ಆರೋಗ್ಯವಂತನಾಗಿರಬೇಕು. ಹಾಗೆಂದ್ರೆ ಇಂದ್ರನನ್ನ ಪೂಜೆ ಮಾಡಬೇಕು. ಇಂದ್ರಂ ಇಂದ್ರಿಯ ಕಾಮಸ್ತು. ಪ್ರಜಾಕಾಮ ಪ್ರಜಾಪತಿ ಅಂತ. ಯಾರು ಪ್ರಜೆಗಳನ್ನು ಬಯಸ್ತಾರೋ, ಮಕ್ಕಳಾಗಬೇಕು, ಸಂತತಿ ಆಗಬೇಕು ಅಂತ ಬಯಸ್ತಾರೋ ಅವರು ಕಶ್ಯಪ ಮುಂತಾದ ಪ್ರಜಾಪತಿಗಳು ಅಂತ ಯಾರಿದ್ದಾರೆ ಅವರನ್ನ ಉಪಾಸನೆ ಮಾಡಬೇಕು. ಇಲ್ಲಿ ನಾವು ಒಂದು ಉಪಾಸನೆ ಮಾಡುವಾಗ ಅವರ ಅಂತರ್ಯಾಮಿಯಾದ ಪರಮಾತ್ಮನನ್ನ ವಿಶೇಷವಾಗಿ ಪೂಜೆ ಮಾಡಬೇಕು ಅಂತ. ಯಾಕೆ ಅವರೆಲ್ಲರೂ ಕೂಡ ಪರಮಾತ್ಮನ ಅಧೀನರಾಗಿ ಇರ್ತಾರೆ. ಪರಮಾತ್ಮನ ಅನುಗ್ರಹ ಇಲ್ಲದೆ ಯಾರೂ ಫಲವನ್ನು ಕೊಡಲಾರರು. ಅದರಿಂದ ಅವರನ್ನು ಪೂಜೆ ಮಾಡುವಾಗ ಅವರ ಅಂತರ್ಯಾಮಿಯಾದ ಭಾರತೀರಮನ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಅಂತ ಚಿಂತನೆ ಮಾಡಿ ನಾವು ಅವರ ಪೂಜೆಯನ್ನು ಮಾಡಿದರೆ ಫಲಪ್ರದವಾಗುತ್ತದೆ ಅಂತ ಒಟ್ಟು. ಇನ್ನು ದೇವೀಂ ಮಾಯಾಂತು ಶ್ರೀಕಾಮ ತೇಜಸ್ಕಾಮ ವಿಭಾವಸುಂ ವಸುಕಾಮೋ ವಸೂನ್ ರುದ್ರಾನ್ ವೀರ್ಯಕಾಮಸ್ತು ವೀರ್ಯದಾನ್. ಹಾಗೆ ಸಂಪತ್ತನ್ನ ಅಪೇಕ್ಷಿಸುವವರು ಲಕ್ಷ್ಮೀದೇವಿಯನ್ನು, ಇನ್ನು ಬಲ ಮತ್ತು ತೇಜಸ್ಸು ಅದನ್ನು ಬಯಸುವವರು ವಿಭಾವಸು ಅಂದರೆ ಸೂರ್ಯನನ್ನು, ವಸುಕಾಮೋ ವಸೂನ್, ಇನ್ನು ಬಂಗಾರ ಇತ್ಯಾದಿಗಳನ್ನು ಬಯಸುವವರು ವಸುದೇವತೆಗಳು ಅಂತ ಏನಿದ್ದಾರೆ ಅವರನ್ನು, ಇನ್ನು ವೀರ ಮತ್ತು ಪರಾಕ್ರಮ ಇದನ್ನು ಬಯಸುವವರು ರುದ್ರಾನ್ ವೀರ್ಯ ಕಾಮಸ್ತು ವೀರ್ಯದಾನ್. ವೀರ ಪರಾಕ್ರಮ ಅದನ್ನೆಲ್ಲ ಕೊಡುವವರು, ಅದನ್ನು ಬಯಸುವವರು, ಅದನ್ನು ಕೊಡತಕ್ಕ ರುದ್ರದೇವರನ್ನ ವಿಶೇಷವಾಗಿ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
ಅನ್ನಾದ್ಯ ಕಾಮಸ್ತು ಅದಿತಿಂ ಸ್ವರ್ಗಕಾಮೋ ಅದಿತೆ ಸುತಾನ್ ವಿಶ್ವಾನ್ ದೇವಾನ್ ರಾಷ್ಟ್ರಕಾಮಃ ಸಾಧ್ಯಾನ್ ಸಂಸಾದಕೋ ವಿಷಾಂ. ಹಾಗೆ ಅನ್ನವನ್ನು ಬಯಸುವವರು, ಅನ್ನಾದ್ಯ ಕಾಮ, ಅನ್ನ ಮೊದಲಾದವುಗಳನ್ನು ಬಯಸುವವರು ಅದಿತಿ ದೇವಿಯನ್ನು, ಸ್ವರ್ಗವನ್ನು ಬಯಸುವವರು ಅತಿಥಿ ದೇವಿಯ ಮಕ್ಕಳು ಅಂದರೆ ದೇವತೆಗಳನ್ನ ಪೂಜೆ ಮಾಡಬೇಕು. ಇನ್ನು ರಾಜ್ಯವನ್ನು ಬಯಸುವವರು ವಿಶ್ವೇ ದೇವತೆಗಳನ್ನ ಪೂಜೆ ಮಾಡಬೇಕು. ಇನ್ನು ಜನರನ್ನ ವಶೀಕರಣ ಮಾಡಬೇಕು ಅಂತ ಬಯಸುವವರು ಸಾಧ್ಯರು ಅಂತ ಇದ್ದಾರೆ, ದೇವತೆಗಳಲ್ಲಿ ಒಂದು ಗುಂಪು ಸಾಧ್ಯರು ಅಂತ, ಅವರನ್ನ ಪೂಜೆ ಮಾಡಿದರೆ ಜನರೆಲ್ಲ ವಶದಲ್ಲಿ ಆಗುತ್ತಾರೆ. ಇನ್ನು ಆಯುಷ್ಕಾಮೋ ಅಶ್ವಿನೌ ದೇವೌ ಪುಷ್ಟಿಕಾಮಃ ಇಳಾಂ ಯಜೇತ್ ಪ್ರತಿಷ್ಠಾಕಾಮಃ ಪುರುಷಃ ರೋದಸಿ ಲೋಕಮಾತರು. ಇನ್ನು ಆಯುಷ್ಯವನ್ನು ಬಯಸುವವರು ಅಶ್ವಿನಿ ದೇವತೆಗಳನ್ನು, ದೇಹದ ಪುಷ್ಟಿ ಚೆನ್ನಾಗಿ ಗಟ್ಟಿಮುಟ್ಟಾಗಿರಬೇಕು ಅಂತ ಬಯಸುವವರು ಇಳಾಂ ಅಂದರೆ ಭೂಮಿಯನ್ನು ಪೂಜೆ ಮಾಡಬೇಕು ಅಂತೆ. ಇನ್ನು ಪ್ರತಿಷ್ಠಾಕಾಮಃ ಪುರುಷ, ತಾನು ಹೇಳಿದಂಗೆ ಜನ ಕೇಳಬೇಕು ಅದನ್ನ ಪ್ರತಿಷ್ಠೆ ಅಂತಾರೆ, ತನ್ನ ಅಧಿಕಾರ ನಡೀಬೇಕು ಹಾಗೆ ಅಂತ, ಮತ್ತು ಅಧಿಕಾರ ಚ್ಯುತಿಯಾಗಬಾರದು ಹಾಗೆ ಅಂತ ಬಯಸುವವರು ದ್ಯಾವ ಮತ್ತು ಪೃಥಿವಿ, ತಂದೆ ತಾಯಿಯ ಸ್ಥಾನದಲ್ಲಿ ಇರತಕ್ಕ ದ್ಯೂ ಮತ್ತು ಪೃಥಿವಿ, ಅದನ್ನ ದ್ಯಾವ ಪೃಥಿವಿ ಅಂತಾರೆ. ಆ ದ್ಯಾವ ಪೃಥಿವಿ ದೇವತೆಗಳನ್ನ ಪೂಜೆ ಮಾಡಿದರೆ ಸ್ಥಿರ ಸ್ಥಾನದಲ್ಲಿ, ನೋಡಿ ಭೂಮಿ ಹೇಗಿರುತ್ತದೆ ನೋಡಿ, ಗಟ್ಟಿ ತನ್ನ ಸ್ಥಾನದಲ್ಲಿ ಇರುತ್ತೆ, ಆ ರೀತಿಯಾಗಿ ಸ್ಥಿರವಾಗ್ತದೆ, ಅವರ ಅಧಿಕಾರ ನಡೀತದೆ ಅಂತ ಒಟ್ಟು. ಇನ್ನು ಕೆಲವು ದೇವತೆಗಳ ವಿಚಾರಗಳನ್ನು ಹೇಳ್ತಾರೆ, ಅದನ್ನ ಮತ್ತೆ ಸೇರಿದಾಗ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮವಸ್ತು ಶ್ರೀ ಹರಿ.